ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಮೊಸಪ್ಪು ಮಾಡಿರುವಂಥ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಬೇಕಾಗಿರೋ ಸೊಪ್ಪುಗಳನ್ನ ನಾನು ಊರಿಂದನೇ ತಂದಿದ್ದೆ. ಹಾಗಾಗಿ ಇದರಲ್ಲಿ ವೆರೈಟೀಸ್ ಅಂದರೆ ಒಂದು 7ರಿಂದ 8 ಥರದ ಸೊಪ್ಪಿದೆ. ಇದರಲ್ಲಿ ತೊಂಡೆ ಸೊಪ್ಪು, ಗಣಕೆ ಸೊಪ್ಪು, ಒಂದೆಲ್ಗ, ಬಸಳೆ ಸೊಪ್ಪು, ದಂಟು, ಕೀರೆ, ಇನ್ನೂ ಒಂದು 2-3 ಥರ ವೆರೈಟಿ ಸೊಪ್ಪುಗಳನ್ನೆಲ್ಲ ಬೆರೆಸ್ಕೊಂಡು ತೊಗೊಂಡು ಬಂದಿದ್ದೆ. ಸೊಪ್ಪನ್ನು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡಬೇಕು ಅಂತ ಹೇಳಿದ್ರೆ ಇದು ಸಾಂಬಾರು ಬೇಳೆನ ತೊಗೊಳ್ತಿದ್ದೀನಿ. 3/4 ಲೋಟದಷ್ಟು ಸಾಂಬಾರು ಬೇಳೆ ಇದೆ. ಅದನ್ನು ತೊಳೆದು ಫಸ್ಟು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ. ಬೇಳೆ ಹಾಕೊಂಡ ನಂತರ ಮೊದಲೇ ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ತೊಗೊಂಡು ಅದರಲ್ಲಿ ಅರ್ಧದಷ್ಟು ಸೊಪ್ಪನ್ನು ನಾನು ಮೊದಲಿಗೆ ಹಾಕ್ಕೊಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಬೇಕಾಗಿದೆ. ಹಾಗಾಗಿ ಅರ್ಧದಷ್ಟು ಸೊಪ್ಪನ್ನ ಹಾಕಾದ್ಮೇಲೆ ಇದಕ್ಕೆ 2 ಮೆಣಸಿಕಾಯಿ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. 1 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕಿದ ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ನಾನು 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಬೇಕು ಅಂತ ಹೇಳಿದ್ರೆ ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೋದು. ನಂತರ ನಾನು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ನಾನು ಉಳಿದಂತಹ ಸೊಪ್ಪಿತ್ತಲ್ಲ ಅದನ್ನು ಈಗ ಇದ್ರ ಮೇಲ್ಗಡೆ ನಾನು ಹಾಕ್ತಿದ್ದೀನಿ. ಈ ರೀತಿ ಸೊಪ್ಪನ್ನ ಹಾಕಾದ್ಮೇಲೆ ನಾನು 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಸ್ಟವ್ ಮೇಲಿಟ್ಟು 2 ವಿಷಲ್ನ ನಾನು ಕೂಗಿಸ್ತೀನಿ. ಇದು ರೆಡಿಯಾಗಿದೆ. ಕುಕ್ಕರ್ ಮುಚ್ಚಳನ ತೆಗೆದು ಬೆಂದಿರೋ ಸೊಪ್ಪನ್ನು ನಾವು ರುಬ್ಕೋಬೇಕಾಗತ್ತೆ. ನಮಗೆ ರುಬ್ಬೋದು ಬೇಡ ಅಂತ ಹೇಳಿದ್ರೆ ಇದನ್ನು ಹಾಗೆ ನಾವು ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಒಗ್ಗರಣೆ ಮಾಡ್ಕೋಬೋದು. ಆದರೆ ನಾನಿವತ್ತು ಇದನ್ನು ರುಬ್ಬಿ ಒಗ್ಗರಣೆ ಮಾಡಿರುವಂಥ ಮೊಸಪ್ಪನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಸೊಪ್ಪು ಸೋರ್ಲಾಕೋ ಪಾತ್ರೆಯಲ್ಲಿ ಹಾಕಿದ್ದೀನಿ. ಸೊಪ್ಪು ಬೆಂದಿರುವಂಥ ನೀರೆಲ್ಲ ಸಪ್ರೇಟ್ ಆದಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ರುಬ್ಕೋಬೇಕು. ಇದನ್ನು ರುಬ್ಕೋಬೇಕಾದ್ರೆ ಯಾವುದೇ ನೀರನ್ನ ಆ್ಯಡ್ ಮಾಡಬಾರ್ದು. ಅದನ್ನು ಹಾಗೆ ತರ್ತರಿಯಾಗಿ ರುಬ್ಕೋಬೇಕು. ಈಗ ಇದನ್ನು ರುಬ್ಕೊಂಡಾಗಿದೆ. ಈಗ ನೋಡ್ತಾ ಇರ್ಬೋದು, ತುಂಬ ಪೇಸ್ಟ್ ಆಗಿಲ್ಲ. ಇದನ್ನು ತರ್ತರಿಯಾಗಿಯೇ ರುಬ್ಕೊಂಡಿದ್ದೀನಿ. ಮೊದಲೇ ನಾವು ಸೊಪ್ಪನ್ನು ಬೇಯಿಸ್ಕೊಂಡಿರುವಂಥ ಕುಕ್ಕರಲ್ಲಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡೆ. ಆನಂತರ ನಾನು ಎಣ್ಣೆ ಕಾದ್ಮೇಲೆ ಸಾಸಿವೆ, 5ರಿಂದ 6 ಇಲ್ಕಷ್ಟು ಬೆಳ್ಳುಳ್ಳಿನ ಲಜ್ಜಿ ಹಾಕಿದ್ದೀನಿ. ಹಾಗೆ 2 ಒಣಮೆಣ್ಸಿಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಇದಕ್ಕೆ ಬಿಡಿಸಿ ತೊಳೆದು ಇಟ್ಕೊಂಡಿರುವಂಥ ಹಸಿ ತೊಗರಿ ಕಾಳನ್ನು ಹಾಕ್ತಾಯಿದ್ದೀನಿ. ಈಗ ನಾವಿರೋ ಸೀಸನಲ್ಲಿ ನಮಗೆ ಹಸಿ ತೊಗರಿ ಕಾಳು, ಹಸಿ ಅವರೆಕಾಳು ಸಿಗುತ್ತೆ. ಹಾಗಾಗಿ ನಾವು ಮೊಸಪ್ಪು ಮಾಡಿದಾಗ ಅವರೆಕಾಳಾದರೂ ಹಾಕ್ಬೋದು, ತೊಗರಿ ಕಾಳಾದರೂ ಹಾಕ್ಬೋದು. ಹಸಿ ಕಾಳುಗಳನ್ನ ಯೂಸ್ ಮಾಡ್ಕೊಂಡು ಮೊಸಪ್ಪು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಎಣ್ಣೆಯಲ್ಲಿ 1-2 ನಿಮಿಷ ಕಾಳು ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಸೊಪ್ಪು ಬೆಂದಿರುವಂಥ ನೀರನ್ನ ನಾವು ಆಗಲೇ ಸೋಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಕೊನೆಯದಾಗಿ ಇದಕ್ಕೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ನಾನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮತ್ತೆ ನಾನು 1 ವಿಷಲ್ನ ಕೂಗಿಸ್ಕೊಳ್ತೀನಿ. ಫೈನಲಿ ಮೊಸಪ್ಪು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಅಥವಾ ರೈಸ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ರೊಟ್ಟಿಗೂ ಕೂಡ ಮೊಸಪ್ಪು ಒಳ್ಳೆ ಕಾಂಬಿನೇಷನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ.